ಬರ್ತಿದ್ರಾ ಇಲ್ಲಿಗೆ? ಅಕ್ಕಪಕ್ಕದ ಮನೆಯವ್ರ ಜೊತೆ ಚೆನ್ನಾಗಿರ್ತಿದ್ರೆ ಹೇಗೆ? ಚಿಕ್ಕ ಮಗುವಿಂದ ನಾವು ನೋಡಿರೋ ಮಗುನೇ ಅದು ತುಂಬ ಒಳ್ಳೆಯವನು, 4 ಜನಕ್ಕೆ ಬೇಕಾದವನು, ಮತ್ತು ಎಲ್ಲರನ್ನೂ ಅಕ್ಕ ಅಣ್ಣ ಅಂತ ಮಾತಾಡ್ಸೋನು. ಅಂಥ ಕೆಟ್ಟ ಬುದ್ಧಿ ಅಂತೂ ಇರಲಿಲ್ಲ. ಏನೋ ದರ್ಶನ್ ಅವ್ರ ಜೊತೆ ಇದ್ದ, ಏನೋ ದೊಡ್ಡವ್ರ ಜೊತೆ ಇದ್ದು ನನಗೊಂಥರ ದೊಡ್ಡದು ಇದಾಯ್ತು ಅಂತ ಪಾಪ ಮಾಡ್ದ. ಅದು ಏನಾಯ್ತು ಅನ್ನೋದು ಪಾಪ ಇದಾಗಿದೆ. ಅಂದ್ರೆ ಇವರು ದರ್ಶನ್ ಅವ್ರ ಜೊತೆ ಸೇರಿದಕ್ಕೆ ಹಿಂಗಾಗಿತ್ತು ಅಂತ? ಹೌದು. ನೀವು ನೋಡಿದಂಗೆ ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು ಅವರು? ಈಗ ಇಲ್ಲಿ ಬರ್ತಿದ್ರು ಅವಾಗ? ಬರ್ತೇವೆ ಚಿಕ್ಕದ್ರಿಂದ ಪಾಪ ಒಳ್ಳೆ ಮಗು, ಅದು ಒಳ್ಳೆ ಹುಡುಗ. ಈಗ ನಮಗೆ ಆಗಲಿ ಯಾರಿಗೇ ಆಗಲಿ ನಾವು ಅಕ್ಕಪಕ್ಕ ಅಣ್ಣ ತಮ್ಮ ಅನ್ನಂಗೆ ಇದ್ದಿದ್ದು. ಅವನು ಇನ್ನೊಬ್ರಿಗೆ ಆಮೇಲೆ ಒಂಥರ ಅವನು ಬೇರೆಯವ್ರಿಗೆಲ್ಲ ಹಂಗೆಲ್ಲ ಮಾತಾಡಲ್ಲ. ಕೆಟ್ಟದೆ ಅದೇ ಇಲ್ಲಿ ಚಿಕ್ಕ ಮನೆ. ಅವನು ಹೆಂಡತಿ ಜೊತೆ ಅವ್ರ ಅಮ್ಮನ ಕರ್ಕೊಂಡು ಬೆಂಗಳೂರಲ್ಲಿ ಇರೋದು. ನೀವು ನೋಡಿದಂಗೆ ಒಳ್ಳೆ ಹುಡುಗ? ತುಂಬಾ ಒಳ್ಳೆ ಹುಡುಗ. ಈಗ ಸವಾಸ ದೋಸ್ತಿಂದ ಹಂಗಾಗಿರೋದು. ಅದು ಈಗಲೇ ನಾಗಂತ ನಮ್ಗೆ ಬಂದ ಮೇಲೆ ನಮ್ಗೇನೆ ಅರ್ಟಕ್ ಆದಂಗಾಯ್ತು. ಅವ್ನ ತಲೆ ಹಿಂಗೆ ಇಳಿದ್ರು ತಲೆ ಮೇಕೆತ್ತಲ್ಲ ಹುಡುಗ, ಅಂತೆ ಹುಡುಗ. ಶಾರದಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.